ನಮಸ್ಕಾರ, ನಾನು ಶುಭಾ. ಹೊಸ ಬಟ್ಟೆ ತಂದಾಗ ಒಳಗಡೆ ಈ ಥರ ಶೀಟ್ಸ್ ಬಂದಿರುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ವೇಸ್ಟ್ ಒಂದು ಪೇಪರ್ ತಗೊಂಡು ಕಾಫಿ ಪುಡಿ, ನಿಮ್ಮ ಮನೇಲಿ ಬಳಸೋ ಯಾವುದೇ ಕಾಫಿ ಪುಡಿ ಒಂದು ಸ್ವಲ್ಪ, ಮತ್ತು ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರನೂ ಒಂದು ಸ್ವಲ್ಪ ಕೈಯಲ್ಲಿ ಥರ ಪುಡಿ ಮಾಡಿ ಹಾಕ್ಕೊಬಿಡಿ. ಇದನ್ನು ಮಣ್ಣಿನ ದೀಪದಲ್ಲಿ ಇಡಬೇಕು. ನಿಮ್ಮ ಮನೆಯಲ್ಲಿ ನೀವು ಬಳಸ್ತೀರ ಇರೋವಂಥ ಮಣ್ಣಿನ ದೀಪ, ಹಳೆ ಮಣ್ಣಿನ ದೀಪದೊಳಗಡೆಗೆ ಇಟ್ಬಿಟ್ಟು ಹಚ್ಚಿಬಿಡಿ. ಇದು ನಿಧಾನವಾಗಿ ಉರಿಯುತ್ತೆ ಮತ್ತು ಹೊಗೆ ಬರ್ತಾ ಇರುತ್ತೆ ನಿಧಾನವಾಗಿ. ನೀವು ಹಾಲಲ್ಲಾಗಲಿ ಇಲ್ಲ ರೂಮಲ್ಲಾಗಲಿ ಇಟ್ಬಿಟ್ಟಿದ್ದೀರಂದರೆ ಸಂಜೆ ಟೈಮಲ್ಲಿ ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಮತ್ತು ಕರ್ಪೂರದ ಸ್ಮೆಲ್ಲೇ ಬರ್ತಾ ಇರುತ್ತೆ. ಈ ಸ್ಮೆಲ್ಗೆ ನಿಮಗೆ ಒಂದು ಸೊಳ್ಳೆ ಆಗಲಿ ಇಲ್ಲ ಸಣ್ಣ ಸಣ್ಣ ನೊಣಗಳು ಬರುತ್ತಲ್ಲ, ಸಣ್ಣ ಸಣ್ಣ ನೊಣಗಳು ಕೂಡ ಬರಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ನಿಧಾನವಾಗಿ ಉರಿತಾ ಇದೆ. ಸೆಕೆಂಡ್ ಟಿಪ್ಸು, ನಾನು ಈ ಬಟ್ಟೆ ಒಳಗಡೆ ಬರುತ್ತಲ್ಲ ಈ ಶೀಟ್ ತಗೊಂಡಿದ್ದೀನಿ. ಇದನ್ನು ರೋಲ್ ಮಾಡ್ಕೋಬೇಕು. ನೀವು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ರೋಲ್ ಮಾಡಿಕೊಂಡು ಶೆಲ್ಲೋ ಟೇಪು, ಒಂದು ಸ್ವಲ್ಪ ಶೆಲ್ಲೋ ಟೇಪು ನೀಟಾಗಿ ಬಂದುಬಿಡಿ, ಓಪನ್ ಆಗದೀರಾ ರೋಲ್ ಮಾಡ್ಕೊಂಡಿರ್ತೀರಲ್ಲ, ಸ್ವಲ್ಪ ಶೆಲ್ಲೋ ಟೇಪು ಮೆತ್ತಿಸ್ಬಿಡಬೇಕು. ಇದಕ್ಕೆ ಇವಾಗ ಮಕ್ಕಳದು ರಿಬ್ಬನ್ನು, ಪಪ್ಪಿ ಕ್ಲಿಪ್ಸು, ನನ್ನ ಹತ್ರ ಏನು ಕಮ್ಮಿ ಇದೆ ರಿಬ್ಬನ್ಸು, ನಿಮ್ಮ ಮನೇಲಿ ಇನ್ನೂ ರಿಬ್ಬನ್ಸ್ ಜಾಸ್ತಿ ಇದೆ, ಇದಕ್ಕೆ ರಿಬ್ಬನ್ಸ್ ಹಾಕ್ಕೊಬಿಡ್ಬೋದು. ಮತ್ತು ಪಪ್ಪಿ ಕ್ಲಿಪ್ಸು ಅಷ್ಟೇ, ನಮಗೆ ಮಕ್ಕಳಿಗೆ ಹಾಕುವಾಗ ಮಾರ್ನಿಂಗ್ ಟೈಮ್ ಸಿಕ್ಕಲ್ಲ. ನೀವು ನೀಟಾಗಿ ಈ ಥರ ಹಾಕಿಟ್ಬಿಟ್ಟಿದ್ದೀರಂದರೆ ಒಂದೇ ಕಡೆ ನೀಟಾಗಿರುತ್ತೆ. ನೋಡಿ, ಮಕ್ಕಳದ್ದು ಯಾವ್ಯಾವ ಎಷ್ಟು ಪಪ್ಪಿ ಕ್ಲಿಪ್ಸ್ ಇದೆ ಇಲ್ಲ ರಿಬ್ಬನ್ಸ್ ಇದೆ, ಇದಕ್ಕೆ ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಡ್ಬೋದು. ಮೂರನೇ ಟಿಪ್ಸು, ನಾನು ರೋಲ್ ಥರ ಮಾಡ್ಕೊಂಡಿದ್ದೀನಿ, ಎರಡೇ ಮಾಡ್ಕೊಂಡಿರೋದು. ನಿಮ್ಮ ಹತ್ರ ಬಳೆಗಳು ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಗಾಜಿನ ಬಳೆಗಳು ಈ ಥರ ಹಾಕ್ಬಿಟ್ಟು ಒಂದು ವೇಸ್ಟ್ದು ಚಪ್ಪಲಿ ಬಾಕ್ಸ್ ಇರುತ್ತಲ್ಲ, ಬಾಕ್ಸ್ ಒಳಗಡೆಗೆ ಇಟ್ಬಿಡಿ. ನಿಮಗೆಲ್ಲ ಫಂಕ್ಷನ್ಸ್ಗೆ ಹೋಗುವಾಗ ಅರೇಂಜ್ ಮಾಡ್ಕೊಂಡಿರ್ಬೇಕಂತನೂ ಇರಲ್ಲ, ನೀಟಾಗೂ ಇರುತ್ತೆ, ಬಳೆ ಒಡೆದೋಗೋದು ಇಲ್ಲ. ನಾಲ್ಕನೇ ಟಿಪ್ಸು ನೋಡಿ, ಈ ಶೀಟ್ಸ್ ತಗೊಂಡು ನಾನು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಲಾಸ್ಟ್ ಎಡ್ಜಸ್ವರೆಗೂ ಬರಬಾರ್ದು, ಸ್ವಲ್ಪ ಬಿಡಬೇಕು. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು. ನಾನು ಸೇಮ್ ಎಲ್ಲನೂ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಉದ್ದುದ್ದ ಕಟ್ ಮಾಡ್ಕೊಬಿಟ್ನಲ್ಲ, ಮತ್ತು ಒಂದ್ರ ಮೇಲೆ ಒಂದು ಜೋಡಿಸ್ಕೊಬಿಟ್ಟು ರೋಲ್ ಮಾಡಿಕೊಂಡು ಬರಬೇಕು. ಎಲ್ಲ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಇದ್ದರೆ ಕಟ್ ಮಾಡಿಬಿಡಿ. ನಂದು ಎಲ್ಲ ಈಕ್ವಲ್ ಆಗೇ ಇತ್ತು. ಮತ್ತು ಬಾಟಲ್ದು ಮುಂದೆ ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಇದ್ರ ಒಳಗಡೆಗೆ ಇದನ್ನು ಸೇರಿಸ್ತಾ ಇದ್ದೀನಿ. ನಿಧಾನವಾಗಿ ನೀವು ಕೂಡ ಇದ್ರ ಒಳಗಡೆಗೆ ಇದನ್ನು ಸೇರಿಸ್ಬಿಟ್ಟು ಹಿಂದ್ಗಡೆ ಮುಚ್ಚಳ ತೆಗೆದು ಬಿಡಬೇಕು. ಬಾಟಲ್ದು ಮಾಪು, ಹಳೆ ಮಾಪದು ಕೋಲ್ ಹಂಗೆ ಇರುತ್ತಲ್ಲ, ಆ ಕೋಲ್ನ ಇದ್ರೊಳಗಡೆಗೆ ಸೇರಿಸ್ಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸೇರಿಸ್ಬಿಟ್ಟಿದ್ದೀರಿ ಅಂತಂದರೆ ಅಕಸ್ಮಾತಾಗಿ ಎಲ್ಲನ ಹೋಗಿದ್ದೀವಿ, ನಮ್ಮ ಮನೇಲಿ ಪೊರ್ಕೆ ಇಲ್ಲ, ಇದನ್ನು ಪೊರ್ಕೆ ಥರನೂ ಯೂಸ್ ಮಾಡ್ಕೋಬೋದು. ಇವಾಗ ಎಲ್ಲನ ನಾವು ಹೋದಾಗ ಒಂದೊಂದು ಟೈಮ್ ಪೊರ್ಕೆ ಇರಲ್ಲ, ಈ ಥರ ಏನೋ ಶೀಟ್ಸ್ ಇದೆ ಇದರಲ್ಲೇ ನೀವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಗೂಡು ತೆಗಿಯೋ ಕಡ್ಡಿಯಾಗಿ ಬಳಸ್ಕೋಬೋದು. ನೋಡಿ, ಗೂಡುಗಳು ನೀಟಾಗಿ ಬಂದುಬಿಡುತ್ತೆ, ಒಂದು ಸ್ವಲ್ಪನೂ ಇರಲ್ಲ. ಇದು ನೀವು ಗೂಡೆಲ್ಲ ತೆಗೆದ್ಮೇಲೆ ಬೇಕಾದರೆ ಬಿಸಾಕ್ಬೋದು, ಇಲ್ಲಾಂದರೆ ಉದುರಿಸ್ಬಿಟ್ಟು ಮತ್ತೇನು ನೀವು ಯೂಸ್ ಮಾಡ್ಕೋಬೋದು. ಲಾಸ್ಟ್ ಟಿಪ್ಸು, ಜೀರಿಗೆ ತಂದಿದ ತಕ್ಷಣ ಹಂಗೆ ಬಾಕ್ಸಲ್ಲಿ ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ಸ್ಟ್ರೈನರು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಜರಡಿ ಹಿಡಿಬೇಕು. ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಕಲ್ಲು, ಒಂದೊಂದು ಟೈಮ್ ನಾವು ಊಟ ತಿನ್ನೋವಾಗ ಜೀರಿಗೆ ಎಲ್ಲ ಹಾಕಿದಾಗ ಸಣ್ಣ ಸಣ್ಣ ಕಲ್ಲು ಸಿಗ್ತಾ ಇರುತ್ತಲ್ಲ, ಜೀರಿಗೆಯಲ್ಲಿ ಸಣ್ಣ ಕಲ್ಲಿರುತ್ತೆ ನೋಡಿ. ಬೇಕಾದರೆ ನೀವು ಈ ಥರ ಜರಡಿ ಹಿಡಿದ್ಮೇಲೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ನೋಡಿ, ಸಣ್ಣ ಕಲ್ಲು ಸಿಗುತ್ತೆ ನಿಮಗೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.